ಇನ್ನು ಬೆಂಗಳೂರು ತಲುಪಿದ ಕಾಂಗ್ರೆಸ್ ಅತೃಪ್ತ ತಂಡದ ಕೆಲವು ಶಾಸಕರು ನಿನ್ನೆ ರಾತ್ರಿ ಮುಂಬೈನಿಂದ ಬೆಂಗಳೂರಿಗೆ ಬಂದಿಳಿದ ಶಾಸಕ ನಾಗೇಂದ್ರ ಈಗಾಗಲೇ ಬೆಂಗಳೂರಲ್ಲೇ ಇರುವ ಚಿಂಚೋಳಿ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಇಂದು ಬೆಳಗ್ಗೆ 11 ಗಂಟೆ ವೇಳೆಗೆ ಗೋಕಾಕ್ ಶಾಸಕರ ತಂಡದ ಆಗಮನ ಮಧ್ಯಾಹ್ನ 12 ಗಂಟೆಗೆ ರಹಸ್ಯ ಸ್ಥಳದಲ್ಲಿ ಸಭೆ ಸೇರಲಿರುವ ಅತೃಪ್ತ ಶಾಸಕರು ಮುಂದಿನ ನಡೆ ಬಗ್ಗೆ ಕಾನೂನು ಪರಿಣಿತರಿಂದ ಸಲಹೆ ಪಡೆಯಲಿರುವ ಅತೃಪ್ತರು ಮೊದಲು ಸ್ಪೀಕರ್ ಭೇಟಿಯೋ ರಾಜ್ಯಪಾಲರ ಭೇಟಿಯೋ ಎಂಬ ಬಗ್ಗೆ ಕೂಡ ಚರ್ಚೆ ನಡೆಯಲಿದೆಯಂತೆ ಸ್ಪೀಕರ್ ಲಭ್ಯತೆ ನೋಡಿಕೊಂಡು ಮುಂದಿನ ನಡೆ ನಿರ್ಧರಿಸಲಿರುವ ಅತೃಪ್ತರು ಬಜೆಟ್ಗೂ ಮುನ್ನ ಭಾರಿ ಹೈಡ್ರಾಮಾಕ್ಕೆ ಸಾಕ್ಷಿಯಾಗಲಿದೆಯಾ ಅತೃಪ್ತರ ಆಟ ಫೆಬ್ರವರಿ 8ನೇ ತಾರೀಕು ಬಜೆಟ್ ಮಂಡಿಸಲಿದ್ದಾರೆ ಎರಡನೇ ಬಜೆಟ್ ಇದಾಗಲಿದೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಂದ ಕಳೆದ ಬಾರಿ 2,21,000 ಕೋಟಿ ಈ ಬಾರಿ 2,40,40,000 ಕೋಟಿ ರೂಪಾಯಿಯ ಬಜೆಟ್ ಮಂಡನೆಯಾಗಲಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಓಕೆ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ಧವಳಗಿರಿ ಅಂದರೆ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಧವಳಗಿರಿ ನಿವಾಸ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ನಿವಾಸ ಅಲ್ಲಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಬನ್ನಿ. ಎಸ್, ಓವರ್ ಟು ಯು ರವಿ. ಏನೆಲ್ಲ ಮಾಹಿತಿಗಳು ಕೇಳಿ ಬರ್ತಾ ಇದೆ? ಇವತ್ತು ಬೆಳಗ್ಗೆ ಉಪಹಾರ ಕೂಟ, ಯಾರಿಗೆಲ್ಲ ಉಪಹಾರ ಕೂಟ, ಎಷ್ಟು ಗಂಟೆಗೆ? ಯಾಕಂದರೆ 9 ಗಂಟೆ ಆಯಿತು. 9 ಗಂಟೆ ಕಳೆದ ನಂತರ ಅದನ್ನು ಬ್ರೇಕ್ಫಾಸ್ಟ್ ಅಂತ ಕರೆಯಲ್ಲ, ಅದನ್ನು ಬ್ರಂಚ್ ಅಂತ ಕರೀತಾರೆ. ಸೊ ಹಾಗಾಗಿ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ, ಯಾರೆಲ್ಲ ಭಾಗವಹಿಸ್ತಾರೆ? ಜಯಪ್ರಕಾಶ್ ಶೆಟ್ಟರೆ, ಈವರೆಗೂ ಆಯೋಜನೆ ಆಗಿರೋದು ಉಪಹಾರ ಕೂಟ ಎನ್ನುವ ಹೆಸರಲ್ಲೇ. ಅದು ನೀವು ಹೇಳಿದಂಗೆ ಅದು ಟೈಮ್ ಬದಲಾಗ್ತಾ ಹೋದಂತೆ ಅದಕ್ಕೆ ಹೆಸರು ಕೂಡ ಬದಲಾಗುತ್ತೆ. ಆದರೆ ಈಗಾಗಲೇ ಯಡಿಯೂರಪ್ಪ ಆಯೋಜನೆ ಮಾಡಿರುವಂಥ ಉಪಹಾರ ಕೂಟಕ್ಕೆ ಸುನೀಲ್ ಕುಮಾರ್ ಅವರು ಬಂದಿದ್ದಾರೆ, ಬೆಳ್ಳಿ ಪ್ರಕಾಶ್ ಅವರು ಬಂದಿದ್ದಾರೆ. 25 ಜನ ಶಾಸಕರಿಗೆ ಯಡಿಯೂರಪ್ಪನವರು ಉಪಹಾರ ಕೂಟವನ್ನು ಏರ್ಪಡಿಸ್ತಾರೆ ಹೇಳುವಂಥ ಮಾಹಿತಿ ಇದೆ. ಅದರ ಜೊತೆಗೆ ಒಳಗಡೆಯಿಂದ ಬಂದಿರುವ ಮಾಹಿತಿಯ ಪ್ರಕಾರ ಸುಮಾರು 50 ಜನಕ್ಕೆ ಸಾಕಾಗುವಷ್ಟು ಉಪಹಾರ ಕೂಟವನ್ನು ಕೂಡ ಸಿದ್ಧಪಡಿಸಲಾಗಿದೆ. ಪ್ರಮುಖವಾಗಿ ಆಪರೇಷನ್ ಕಮಲದ ಭೀತಿ ಬಿಜೆಪಿಯು ಕೂಡ ಸಹಜವಾಗಿ ಕಾಡ್ತಾ ಇದೆ. ಯಾಕೆಂದರೆ ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದರು. ಬಿಜೆಪಿ ಒಂದು ವೇಳೆ ನಮ್ಮನ್ನು ಸರ್ಕಾರವನ್ನು ಕೆಡುವಂಥ ಪ್ರಯತ್ನ ಮಾಡಿದ್ರೆ ಬಿಜೆಪಿಯಲ್ಲಿರುವಂಥ ಶಾಸಕರೇ ನನ್ನ ಬೆಂಬಲಕ್ಕೆ ಬರ್ತಾರೆ, ಹಾಗಾಗಿ ಬಿಜೆಪಿಯ ಫ್ಯೂಸನ್ನು ಕೇಳೋದಕ್ಕೆ ನನಗೆ ಬರುತ್ತೆ ಹೇಳುವಂಥ ಒಂದು ಮಾತನ್ನು ಹೇಳಿದರು. ಅದಕ್ಕೂ ಮೊದಲು ಬಿಜೆಪಿಯ ಒಂದಿಷ್ಟು ಶಾಸಕರು ನಮ್ಮ ಸಂಪರ್ಕದಿದ್ದಾರೆ ಹೇಳುವಂಥ ಮಾತನ್ನು JDSನ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಎಲ್ಲರೂ ಹೇಳಿದರು. ಹಾಗಾಗಿ ಬಿಜೆಪಿಯ ಪ್ರಮುಖರೆಲ್ಲರೂ ಕೂಡ ಗುರುಗಾವ್ಗೆ ಹೋಗಿ ಕುಳಿತುಕೊಂಡಿದ್ರು. ನಮ್ಮ ಶಾಸಕನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಅಲ್ಲಿ ಹೋಗಿದ್ದು ಹೇಳುವಂಥ ಒಂದು ಸಮಜಾಯಿಷಿಯನ್ನು ಕೂಡ ಕೊಟ್ಟಿದ್ರು. ಈಗ ನಾಳೆ ರಾಜ್ಯಪಾಲರ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಒಂದು ಕಡೆ ಅತೃಪ್ತ ನಾಯಕರು ಇನ್ನೂ ಕೂಡ ಮುಂಬೈಯಲ್ಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾಗೇಂದ್ರ ಮತ್ತು ಜಾಧವ್ ಕೂಡ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ 4 ಅತೃಪ್ತ ಶಾಸಕರು ರಾಜೀನಾಮೆಯನ್ನು ಕೊಡುವಂಥ ಸಾಧ್ಯತೆ ಕೂಡ ಹೆಚ್ಚಳವಾಗಿದೆ. ಹಾಗಾಗಿ ಬಿಜೆಪಿ ತನ್ನಲ್ಲಿರುವಂತಹ ಒಂದಿಷ್ಟು ಬತ್ತಳಿಕೆಯನ್ನು ಹೇಗೆ ಬಳಸ್ಕೋಬೇಕು, ಅದನ್ನು ಹೇಗೆ ಅಸ್ತ್ರವಾಗಿ ಪ್ರಯೋಗ ಮಾಡಬೇಕು ಅನ್ನುವಂಥ ಕುರಿತಾಗಿ ಕೂಡ ಸಮಾಲೋಚನೆಯನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ಇವತ್ತು ಬಿಜೆಪಿ ಒಂದು ಶಾಸಕಾಂಗ ಪಕ್ಷ ಸಭೆಯನ್ನು ಕರೆದಿದೆ 3:30ಕ್ಕೆ. ಅದಾದ ಬಳಿಕ ಕೋರ್ ಕಮಿಟಿ ಸಭೆಯನ್ನು ಕರೆದಿದೆ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಇದರಲ್ಲಿ ಚರ್ಚೆ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಶಾಸಕರುಗಳನ್ನು ಇವತ್ತು BS ಯಡಿಯೂರಪ್ಪನವರು ತಮ್ಮ ನಿವಾಸಕ್ಕೆ ಕರೆಸಿಕೊಂಡಿದ್ದಾರೆ, ಶಾಸಕಾಂಗ ಸಭೆಯನ್ನು ಏರ್ಪಡಿಸಿದ್ದಾರೆ. ಜೊತೆಗೆ ಕೋರ್ ಕಮಿಟಿ ಸಭೆಯನ್ನು ಕೂಡ ಇವತ್ತೇ ಫಿಕ್ಸ್ ಮಾಡಿದ್ದಾರೆ ಜಯಪ್ರಕಾಶ್ ಶೆಟ್ಟರೆ. ಆದರೆ ನಾಗೇಂದ್ರ ಅವರೀಗ ಬೆಂಗಳೂರಿಗೆ ಬಂದಿದ್ದು ಯಾಕೆ ಅನ್ನುವಂಥ ಒಂದು ಸಹಜವಾದ ಪ್ರಶ್ನೆ ಉದ್ಭವವಾಗಿದೆ, ಕುತೂಹಲ ಕೂಡ ಮೂಡಿಸಿದೆ. ನಮಗೊಂದು ಸಿಕ್ಕಿರುವಂಥ ಮೂಲಗಳ ಮಾಹಿತಿಯ ಪ್ರಕಾರ ನಾಗೇಂದ್ರ ಅವರು ಇಲ್ಲಿರುವ ವಿದ್ಯಮಾನಗಳನ್ನು ತಿಳಿದುಕೊಂಡು ಅವರಿಗೆ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಬಂದಿದ್ದಾರೆ ಹೇಳುವಂಥ ಮಾಹಿತಿಯನ್ನು ಕೆಲವರು ಕೊಡ್ತಾ ಇದ್ದಾರೆ. ಜೊತೆಗೆ 4 ಶಾಸಕರು ಮಧ್ಯಾಹ್ನ 12 ಗಂಟೆಯ ಸಮಯಕ್ಕೆ ಬರ್ತಾರೆ. ಅವರು ಬಂದು ರಾಜ್ಯಪಾಲರನ್ನ ಭೇಟಿಯಾಗಬಹುದು ಅಥವಾ ಸ್ಪೀಕರ್ ರಮೇಶ್ ಕುಮಾರನ್ನ ಭೇಟಿಯಾಗಬಹುದು. ಇಬ್ಬರ ಲಭ್ಯತೆಯನ್ನು ನೋಡಿಕೊಂಡು ಒಬ್ಬರನ್ನ ಭೇಟಿಯಾಗಿ ತಮ್ಮ ನಿರ್ಧಾರವನ್ನು ತಿಳಿಸಲಿದ್ದಾರೆ ಹೇಳುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಎಲ್ಲವೂ ಕೂಡ ಇನ್ನು ನಿಶ್ಚಿತ ಖಚಿತತೆ ಇಲ್ಲ, ಎಲ್ಲವೂ ಕೂಡ ಕ್ವಶನ್ ಮಾರ್ಕ್ ಆಗಿ ಹೋಗಿದೆ. ಜಯಪ್ರಕಾಶ್ ಮತ್ತೊಂದು ಕಡೆ 104 ಶಾಸಕರಿದ್ದಾರೆ ಬಿಜೆಪಿಯಲ್ಲಿ, ಕೇವಲ 25 ಶಾಸಕರಿಗೆ ಮಾತ್ರ ಬ್ರೇಕ್ಫಾಸ್ಟ್ಗೆ ಯಾಕೆ ಕರೆದ್ರು? ಅವರು ಹೋಗೋರು ಅಂತಲ್ಲ ಅಥವಾ ಗ್ಯಾರಂಟಿಯಾಗಿ ಇರೋರು ಅಂತಲ್ಲ. ಯಾಕೆ ಅಂತಂದರೆ, ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ರಿವರ್ಸ್ ಆಪರೇಷನ್ ಭೀತಿ ನಿಜವಾಗ್ಲೂ ಬಿಜೆಪಿಗಿರೋದಾ ಅಥವಾ ಕಾಂಗ್ರೆಸ್ ಮತ್ತು JDSನವರಿಗಿರೋದಾ? ಅಲ್ಲ, 25 ಜನ ಶಾಸಕರನ್ನ ಯಡಿಯೂರಪ್ಪನವರು ಕರೆಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿ ಮೂಡಿಡುವಂತ ಪ್ರಶ್ನೆ ಬಿಜೆಪಿ ಕೂಡ ರಿವರ್ಸ್ ಆಪರೇಷನ್ ಆಗುವಂತ ಭೀತಿ ಇದೆ ಅಂತ. ಯಾಕಂದ್ರೆ 104 ಶಾಸಕರು ರವಿ, ನನ್ನ ಪ್ರಶ್ನೆ 25 ಶಾಸಕರು
ಶತಾಯಗತಾಯ ಯಡಿಯೂರಪ್ಪನವ್ರ ಜೊತೆ ನಿಲ್ಲುವವರ ಅಥವಾ ಹೋಗಲಿದ್ದಾರೆ ಅನ್ನುವಂಥ ಡೌಟ್ ಇದ್ದವರನ್ನ ಕರೆದು ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದಾರೆ ಅಂತ ನಾನು ಕೇಳ್ತಿರೋದು. ಎರಡೂ ಕೂಡ ಆಗತ್ತೆ ಮಾತಿನ ಅರ್ಥ. ಯಾಕಂದ್ರೆ 25 ಶಾಸಕರನ್ನ ಯಾಕೆ ಕರೆದ್ರು ಅಂತ ಕೇಳಿದಾಗ ಕೆಲವರಷ್ಟು ಜನ ಅವ್ರ ಜೊತೆ ಸಂಪರ್ಕದಲ್ಲಿ ಇರಬಹುದು ಹೇಳುವಂತ ಗುಮಾನಿಯೂ ಇರಬಹುದು, ಅಥವಾ 25 ಶಾಸಕರನ್ನ ಮಾತ್ರ ಯಾಕೆ ಕರೆದ್ರೆ ಇವ್ರು ನನ್ನ ಜೊತೆ ಯಾವಾಗಲೂ ತಟಸ್ಥವಾಗಿ ನಿಲ್ಲುವವರು ಹೇಳುವಂತ ಮಾತಿನ ಅರ್ಥವೂ ಆಗತ್ತೆ. ನಿರ್ಧಾರ ಮಾಡೋದಕ್ಕೆ ಕಷ್ಟ ಆಗಬಹುದು. ಈಗ ಬ್ರೇಕ್ಫಾಸ್ಟ್ಗೆ ಯಾರೆಲ್ಲ ಬರ್ತಾರೆ ಅವ್ರ ಮೇಲೆ ನಿಮ್ಮ ಡೌಟ್ಗಳು ಯಾವ ರೀತಿ ಇರಬಹುದು? ಅವರೆಲ್ಲ ಬಿಜೆಪಿಯ ಜೊತೆ ಇರ್ತಾರೆ ಹೇಳುವಂತ ಮಾಹಿತಿ ಇದೆ. ಒಂದಿಷ್ಟು ಉಭಯ ಕುಶಲೋಪರಿಯನ್ನು ಚರ್ಚೆ ಮಾಡುವ ಸಂಬಂಧಕ್ಕೋಸ್ಕರ ಕರೆದಿದ್ದಾರೆ. ಹಾಗಾಗಿ ಅವರ ಬಾಡಿ ಲ್ಯಾಂಗ್ವೇಜ್ ನೋಡೋಣ ಶೆಟ್ರೆ. ಓಕೆ ಎನಿವೆ, ರಿವರ್ಸ್ ಆಪರೇಷನ್ ಬಗ್ಗೆ ಸೀರಿಯಸ್ ನಿಜವಾಗ್ಲೂ ಇದು ಕೇವಲ ಹೇಳಿಕೆಗೆ ಮಾತ್ರ ಸೀಮಿತವಾಗಿದೆಯಾ? ಯಾಕೆಂದ್ರೆ ಅತಿ ದೊಡ್ಡ ಪಕ್ಷವಾಗಿ ಈಗ ಬಿಜೆಪಿಯಿಂದ ಯಾವತ್ತೂ ಕೂಡ ಒಂದು ರೀತಿಯಲ್ಲಿ ಆಪರೇಷನ್ ಕಮಲ, ರಿವರ್ಸ್ ಆಪರೇಷನ್ ಕಮಲ ಆದದ್ದಿಲ್ಲ ಇಲ್ಲಿ ತನಕ. ಅದು ಕಾಂಗ್ರೆಸ್ನಿಂದ ಅಥವಾ JDSನಿಂದ ಈ ರೀತಿ ಅನೇಕ ಆಗಿದೆ, ಇಲ್ಲಿಂದ ಆಗಲಿಲ್ಲ. ಸೊ ಹಾಗಿರುವಾಗ ಅತಿ ದೊಡ್ಡ ಪಕ್ಷವಾಗಿರುವಂಥ ಸಂದರ್ಭದಲ್ಲಿ ಸರ್ಕಾರ ರಚನೆ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು BJP ಪಾಳೆ ವ್ಯಕ್ತಪಡಿಸ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗೋದು ಅಥವಾ ಕೇವಲ ಅದು ಹೇಳಿಕೆಗೆ ಮಾತ್ರ ಸೀಮಿತವಾ ಕಾಂಗ್ರೆಸ್ ಮತ್ತು JDSನಿಂದ, ಅಥವಾ ನಿಜವಾಗ್ಲೂ ಆ ರೀತಿಯ ಪ್ರಕ್ರಿಯೆಗಳೇನಾದರೂ ನಡೆದಿದ್ದರ ಬಗ್ಗೆ ಅಂಕಿಅಂಶಗಳು ಅಥವಾ ಏನಾದರೂ ಮಾಹಿತಿಗಳು ಲಭ್ಯವಾಗಿದೆಯಾ ಇಲ್ಲಿ ತನಕ BJP ಪಾಳಯಕ್ಕೆ? ಜಯಪ್ರಕಾಶ್ ಶೆಟ್ಟರ್, ನೀವು ಹೇಳಿದ್ದು ನಿಶ್ಚಿತವಾಗಿ ಸತ್ಯ. ಯಾಕೆಂದ್ರೆ 104 ಶಾಸಕರನ್ನು ಹೊಂದಿರುವಂಥ BJP ಒಂದು ವೇಳೆ ಅವಕಾಶ ಸಿಕ್ಕರೆ ಸರ್ಕಾರ ರಚನೆ ಮಾಡಬೇಕು ಒಂದು ತುದಿಗಾಲ ಮೇಲೆ ನಿಂತಿದೆ. ಈ ಸಂದರ್ಭದಲ್ಲಿ BJPಯ ಶಾಸಕರು JDS ಅಥವಾ ಕಾಂಗ್ರೆಸ್ ಸೇರ್ತಾರೆ ಎನ್ನುವಂಥದ್ದು ಈಗಿನ ಸಂದರ್ಭದಲ್ಲಿ ಅದು ಕೇವಲ ಮಾತಿಗಷ್ಟೇ ಸೀಮಿತವಾಗಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಮಗೂ ಕೂಡ BJP ಇದ್ದಾರೆ ಅಂತಾರೆ. ಹಾಗಾದ್ರೆ ಯಾರು BJP ಕೆಲವು ಶಾಸಕರು ನಾವು ಕೇಳಿದಾಗ ಅಥವಾ ನಮ್ಮ ಮೂಲಗಳ ಮಾಹಿತಿಯನ್ನು ನಾವು ಸಂಪರ್ಕ ಮಾಡಿದಾಗ JDSನವರು ಕೂಡ ಪ್ರಯತ್ನ ಮಾಡಿದ್ದಾರೆ. ನಿಜ, ಬೆಂಗಳೂರಿನ ಒಬ್ಬರು ಶಾಸಕರು ಇರಬಹುದು, ಕರಾವಳಿ ಭಾಗದ ಒಬ್ಬರು ಶಾಸಕರು ಇರಬಹುದು, ಉತ್ತರ ಕರ್ನಾಟಕ ಭಾಗದ ಇಬ್ಬರು ಶಾಸಕರಿಗೆ JDS ನಾಯಕರು ಪ್ರಯತ್ನವನ್ನ ಮಾಡಿದ್ದಾರೆ. ತಮ್ಮತ್ತ ಬನ್ನಿ ನಿಮ್ಮನ್ನ ಮಂತ್ರಿ ಮಾಡ್ತೀವಿ ಹೇಳುವಂತ ಆಫರ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಅವರಿಗೆ ಸಕಾರಾತ್ಮಕವಾಗಿ ಅವರಿಗೆ ಸ್ಪಂದನೆ ಸಿಕ್ಕಿಲ್ಲ. ಹಾಗಾಗಿ BJPಯ ಶಾಸಕರು ಕಾಂಗ್ರೆಸ್ ಅಥವಾ JDS ಸೇರ್ತಾರೆ ಎನ್ನುವಂಥದ್ದು ಈಗಿನ ಸಂದರ್ಭದಲ್ಲಿ ಅದು ಕೇವಲ ಮಾತಿಗಷ್ಟೇ ಸೀಮಿತವಾಗಿದೆ ಅಂತ ಅನ್ಸುತ್ತೆ.